ಈಗ ಕುರ್ಚಿಯಲ್ಲಿ ಕೂತು ಕಾಲ್ಗಳಿಗೆ ಒಂಚೂರು ವ್ಯಾಯಾಮ ಕೊಡೋಣ. ಮೊದಲನೇದಾಗಿ ಹಿಮ್ಮಡಿ ಮತ್ತು ಕಾಲ್ ಬೆರಳು ಏರಿಸುವಿಕೆ. ಇದು ಹೇಗ್ ಮಾಡೋದು ಮೊದಲು ನೋಡ್ಕೊಳ್ಳೋಣ. ಕುರ್ಚಿಯಲ್ಲಿ ನೇರವಾಗಿ ಕೂತ್ಕೊಳ್ಳಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ, ನಿಮ್ಮ ಕೈ ಎರಡು ಆರಾಮಾಗಿ ನಿಮ್ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಎರಡೂ ಪಾದಗಳನ್ನ ನೆಲದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹಿಮ್ಮಡಿ ನೆಲದ ಮೇಲಿಟ್ಟು ಈಗ ಕಾಲ್ ಬೆರಳನ್ನ ಮೇಲೆತ್ತಿ 2 ಸೆಕೆಂಡ್ ಹೀಗೆ ಇಟ್ಕೊಳ್ಳಿ. ನಂತರ ಅದನ್ನ ಕೆಳಗಿಳಿಸಿ. ಈಗ ಕಾಲ್ ಬೆರಳನ್ನ ನೆಲದ ಮೇಲಿಟ್ಟು ಹಿಮ್ಮಡಿ ಮೇಲೆತ್ತಿ ಹೀಗೆ 2 ಸೆಕೆಂಡ್ ಇದ್ದು ನಿಧಾನಕ್ಕೆ ನಿಮ್ಮ ಹಿಮ್ಮಡಿಯನ್ನ ಕೆಳಗಿಳಿಸಿ. ಇದೇ ರೀತಿ ಬಲಗಾಲಲ್ಲಿ ನಾವು ಈ ಒಂದು ವ್ಯಾಯಾಮನ 5 ಸತಿ ಮಾಡೋಣ. ಎಲ್ರು ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಕೈಗಳನ್ನ ತೊಡೆ ಮೇಲೆ ಇಟ್ಕೋಬಹುದು. ಈಗ ಕಾಲಿನ ಕಡೆ ಗಮನ ಕೊಡಿ. ಹಿಮ್ಮಡಿ ನೆಲದ ಮೇಲಿರ್ಲಿ. ಬೆರಳನ್ನ ಮೇಲೆತ್ತಿ 2 ಸೆಕೆಂಡ್ ನಿಂತಿರಿ. ನಂತರ ಕೆಳಗಿಳಿಸಿ. ಈಗ ಬೆರಳುಗಳನ್ನ ನೆಲದ ಮೇಲಿಟ್ಟು ಹಿಮ್ಮಡಿ ಮೇಲೆ, ಕಾಲ್ ಬೆರಳು ಮೇಲೆ, ಹಿಮ್ಮಡಿ ಮೇಲೆ, ಕಾಲ್ ಬೆರಳು ಮೇಲೆ ಬರ್ಲಿ, ಕೆಳಗಿಳಿಸಿ, ಹಿಮ್ಮಡಿ ಮೇಲ್ ಬರ್ಲಿ, ಕೆಳಗಿಳಿಸಿ. ಮತ್ತೆ ಕಾಲ್ ಬೆರಳು ಮೇಲ್ ಬರ್ಲಿ, ಇಳಿಸಿ, ಹಿಮ್ಮಡಿ ಮೇಲ್ ಬರ್ಲಿ, ಇಳಿಸಿ, ಕಾಲ್ ಬೆರಳು ಮೇಲೆ, ಡೌನ್, ಹಿಮ್ಮಡಿ ಮೇಲೆ, ಡೌನ್, ಕಾಲ್ ಬೆರಳು ಮೇಲ್ ಬರ್ಲಿ, ಇಳಿಸಿ, ಹಿಮ್ಮಡಿ ಮೇಲ್ ಬರ್ಲಿ, ಇಳಿಸಿ. ಸುಧಾರಿಸ್ಕೊಳ್ಳಿ. ಇದೇ ರೀತಿ ನಿಮ್ಮ ಎಡಗಡೆ ಕಾಲಿನಲ್ಲಿ ಮಾಡೋಣ. ನಿಮ್ಮ ಎಡಗಾಲನ್ನ ನೀಟಾಗಿ ನೆಲದ ಮೇಲೆ ಇಟ್ಕೊಳ್ಳಿ. ಇವಾಗ ನಿಮ್ಮ ಹಿಮ್ಮಡಿ ನೆಲದ ಮೇಲಿರ್ಲಿ. ಕಾಲ್ ಬೆರಳು ಮೇಲೆತ್ತಿ, ಬೆರಳು ಕೆಳಗ್ ಮಾಡಿ, ಇವಾಗ ಹಿಮ್ಮಡಿ ಮೇಲೆ ಮತ್ತೆ ಇಳಿಸಿ. ನಿಧಾನಕ್ಕೆ ಬೆರಳು ಮೇಲೆ, ಡೌನ್, ಹಿಮ್ಮಡಿ ಮೇಲ್ ಬರ್ಲಿ, ಕೆಳಗಿಳಿಸಿ, ಕಾಲ್ ಬೆರಳು ಮೇಲ್ ಬರ್ಲಿ, ಕೆಳಗೆ, ಹಿಮ್ಮಡಿ ಮೇಲ್ ಬರ್ಲಿ, ಕೆಳಗೆ, ಕಾಲ್ ಬೆರಳು ಮೇಲ್ ಬರ್ಲಿ, ಕೆಳಗೆ, ಹಿಮ್ಮಡಿ ಮೇಲ್ ಬರ್ಲಿ, ಕೆಳಗೆ. ಇವಾಗ ಎರಡೂ ಪಾದಗಳಿಗೆ ಇದೇ ರೀತಿ ಮಾಡೋಣ. ನೆಲದ ಮೇಲೆ ಇಟ್ಕೊಳ್ಳಿ 2 ಪಾದಗಳನ್ನ. ಈಗ ಹಿಮ್ಮಡಿಗಳು ನೆಲದ ಮೇಲಿರ್ಲಿ. ಬೆರಳುಗಳು ಮೇಲ್ ಬರ್ಲಿ, ಕೆಳಗೆ, ಹಿಮ್ಮಡಿ ಮೇಲೆ, ಕೆಳಗೆ, ಕಾಲ್ ಬೆರಳು ಮೇಲೆ, ಕೆಳಗೆ, ಹಿಮ್ಮಡಿ ಮೇಲೆ, ಕೆಳಗೆ, ಕಾಲ್ ಬೆರಳು ಮೇಲೆ, ಕೆಳಗೆ, ಹಿಮ್ಮಡಿ ಮೇಲೆ, ಕೆಳಗೆ, ಕಾಲ್ ಬೆರಳು ಮೇಲೆ, ಕೆಳಗೆ, ಹಿಮ್ಮಡಿ ಮೇಲೆ, ಕೆಳಗೆ. 1 ಲಾಸ್ಟ್ ಟೈಮ್. ಕಾಲ್ ಬೆರಳು ಮೇಲ್ ಬರ್ಲಿ, ಕೆಳಗ್ ಮಾಡಿ, ಹಿಮ್ಮಡಿ ಮೇಲ್ ಬರ್ಲಿ, ಕೆಳಗ್ ಮಾಡಿ. ಸುಧಾರಿಸಿ. ಈಗ ಕಾಲ್ ಬೆರಳುಗಳಿಗೆ ಒಂದು ಸುಲಭವಾದ ವ್ಯಾಯಾಮ. ಎಲ್ಲರೂ ಹೇಗೆ ಮಾಡೋದು ಗಮನಿಸ್ಕೊಳ್ಳಿ. ಬೆನ್ನು ನೇರವಾಗಿ ಇಟ್ಕೊಂಡು ಕುರ್ಚಿ ಮೇಲೆ ಕೂತಿದ್ದೀರಾ. ಕಾಲೆರಡು ನೆಲದ ಮೇಲೆ ತಂದ್ಕೊಳ್ಳಿ. ಇವಾಗ ಬಲಗಾಲನ್ನ ಒಂಚೂರು ಮುಂದೆ ಚಾಚ್ದಂಗೆ ಆ ಹಿಮ್ಮಡಿ ನೆಲದ ಮೇಲಿರಲಿ. ಈಗ ಉಸಿರೊಳಗೆ ಇಳ್ಕೊಳ್ತಾ ಕಾಲ್ ಬೆರಳು ನೇರವಾಗಿರುತ್ತೆ. ಉಸಿರಾಚೆ ಬಿಡುವಾಗ ಕಾಲ್ ಬೆರಳು ಮಡಿಸ್ಬೇಕು. ಮತ್ತೆ ಉಸಿರೊಳಗೆ ಹೇಳ್ಕೊಳ್ತಾ ಕಾಲ್ ಬೆರಳು ಹೊರಗೆ, ಉಸಿರಾಚೆ ಬಿಡ್ತಾ ಕಾಲ್ ಬೆರಳು ಮಡಚ್ಕೊಳ್ಳಿ. ಮತ್ತೆ ನಿಧಾನಕ್ಕೆ ನಿಮ್ಮ ಬಲಪಾದ ನೆಲದ ಮೇಲೆ ಇಟ್ಕೊಳ್ಳಿ. ಇದೇ ರೀತಿ ಎಡಗಡೆ ನಮ್ಮ ಕಾಲ್ ಬೆರಳುಗಳಿಗೆ ಇದೇ ರೀತಿ ವ್ಯಾಯಾಮ ಕೊಡೋಣ. ಎಲ್ಲರೂ ಈಗ ಸೇರಿ ಮಾಡೋಣ. ಸಹಜವಾಗಿ ಕೂತ್ಕೊಳ್ಳಿ. ಎಲ್ಲರೂ ಕುರ್ಚಿಯ ಮೇಲೆ ಇಲ್ಲ ಬೆಡ್ ಮೇಲೆ ಅನಾಯಾಸವಾಗಿ ಕೂತ್ಕೊಳ್ಳಿ. ಪಾದ 2 ನಿಮ್ಮ ನೆಲದ ಮೇಲೆ ತಾಗೋ ಥರ ಇಟ್ಕೊಳ್ಳಿ. ನೆಲದ ಮೇಲೆ ಸಪೋರ್ಟ್ ತಗೊಳ್ಳಿ. ಈಗ ಕೈ 2 ನಿಮ್ಮ ತೊಡೆ ಮೇಲೆ ಬೇಕಾದರೆ ಇಟ್ಕೋಬಹುದು. ಇಲ್ಲ ಬದಿಯಲ್ಲಿ ನಿಮ್ಮ ನೀವು ಚೇರ್ ಮೇಲೆ ಕೈ ಇಟ್ಕೋಬಹುದು. ಈಗ ನಿಧಾನಕ್ಕೆ ನಿಮ್ಮ ಬಲಗಾಲನ್ನ ಚಾಚಿ, ಹಿಮ್ಮಡಿ ಮಾತ್ರ ನೆಲದ ಮೇಲಿರುತ್ತೆ. ಈಗ ಬೆರಳುಗಳನ್ನ ನೇರವಾಗಿ ಇಟ್ಕೊಳ್ಳಿ. ಉಸಿರೊಳಗೆ ಇಟ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಕಾಲ್ ಬೆರಳುಗಳನ್ನ ಮಡಚ್ಕೊಳ್ಳಿ. ಮತ್ತೆ ಉಸಿರೊಳಗೆ ಇಟ್ಕೊಳ್ತಾ ನೇರವಾಗಿ ಇಟ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಬೆರಳುಗಳನ್ನ
ಮಡಚ್ಕೊಳ್ಳಿ. ಇನ್ಹೇಲ್ ಮತ್ತೆ ನೇರವಾಗಿ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಕಾಲು ಬೆರಳು ಮಡಚ್ಕೊಳ್ಳಿ. ಇನ್ಹೇಲ್ ಉಸಿರೊಳಗೆ ಇಳ್ಕೊಳ್ಳಿ, ನೇರವಾಗಿ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಉಸಿರೊಳಗೆ ಇಳ್ಕೊಳ್ತಾ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಉಸಿರಾಚೆ ಬಿಡ್ತಾ ನಿಧಾನವಾಗಿ ಕಾಲು ಬೆರಳನ್ನ ಮಡಚಿ. ಮತ್ತೆ ಕಾಲು ಬೆರಳು ನೇರವಾಗಿ ಇಟ್ಕೊಳ್ಳಿ. ಪಾದನ ಸಹಜವಾಗಿ ನೆಲದ ಮೇಲೆ ಇಟ್ಕೊಳ್ಳಿ. ಇದೇ ರೀತಿ ಎಡಗಡೆ ಮಾಡೋಣ. ನಿಮ್ಮ ಎಡಗಾಲನ್ನು ಒಂಚೂರು ಮುಂದೆ ಚಾಚಿ ಹಿಮ್ಮಡಿ ನೆಲದ ಮೇಲೆ ಇರಲಿ. ಕಾಲು ಬೆರಳು ನೇರವಾಗಿರುತ್ತೆ. ಉಸಿರೊಳಗೆ ಇಳ್ಕೊಳ್ಳಿ. ಉಸಿರಾಚೆ ಬಿಡುವಾಗ ಕಾಲು ಬೆರಳನ್ನ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರೊಳಗೆ ಇಳ್ಕೊಳ್ತಾ ಬೆರಳುಗಳು ನೇರ. ಉಸಿರಾಚೆ ಬಿಡ್ತಾ ಫೋಲ್ಡ್. ಉಸಿರೊಳಗೆ ಇಳ್ಕೊಳ್ಳಿ, ನಿಧಾನಕ್ಕೆ ಕಾಲು ಬೆರಳು ಮೇಲೆ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಅದನ್ನು ಮಡಚ್ಕೊಳ್ಳಿ. ಉಸಿರೊಳಗೆ ಇಳ್ಕೊಳ್ತಾ ಕಾಲು ಬೆರಳು ನೇರವಾಗಿ ಇಟ್ಕೊಳ್ಳಿ. ಉಸಿರಾಚೆ ಬಿಡ್ತಾ ನಿಧಾನವಾಗಿ ಮಡಚ್ಕೊಳ್ಳಿ. ಉಸಿರೊಳಗೆ ಇಳ್ಕೊಳ್ತಾ ನೇರವಾಗಿ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ನಿಧಾನಕ್ಕೆ ಕಾಲು ಬೆರಳು ಮಡಚ್ಕೊಳ್ಳಿ. ಉಸಿರೊಳಗೆ ಇಳ್ಕೊಳ್ತಾ ಮತ್ತೆ ನೇರವಾಗಿ ಇಟ್ಕೊಳ್ಳಿ. ಸಹಜವಾಗಿ ನಿಮ್ಮ ಪಾದನ ನೀವು ನೆಲದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಉಸಿರಾಟನ ಗಮನಿಸಿ, ವಿಶ್ರಮಿಸಿ. ಈಗ ಕಾಲುಗಳಿಗೆ ಮತ್ತೊಂದು ವ್ಯಾಯಾಮ. ಇದನ್ನು ಹೇಗೆ ಮಾಡೋದು ನೋಡೋಣ. ಕುರ್ಚಿಯಲ್ಲಿ ನೇರವಾಗಿ ಕೂತ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಎರಡೂ ಕಾಲುಗಳು ನೆಲದ ಮೇಲಿರಲಿ. ಕೈಗಳನ್ನ ಸಡಿಲಗೊಳಿಸಿ. ಈಗ ಒಂದು ಕಾಲನ್ನು ಚೂರು ಎತ್ತೋಣ, ಮುಂದೆ ಚಾಚಿ. ಉಸಿರನ್ನು ಒಳಗೆ ತಗೊಳ್ತಾ ಪಾದದ ಬೆರಳುಗಳು ನಿಮ್ಮ ಕಡೆಗೆ ಎಳೆದುಕೊಳ್ಳಿ. ಉಸಿರು ಆಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ ಸಡಿಲಿಸಿ. ಇದೇ ರೀತಿ ಮತ್ತೆ ಇನ್ನೊಂದು ಬಾರಿ ಪಾದದ ಬೆರಳುಗಳು ನಿಮ್ಮ ಕಡೆಗೆ ಎಳೆದುಕೊಳ್ಳಿ. ಮತ್ತೆ ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಕ್ಕೆ ತೂಗಿಸಿ ಸಡಿಲಗೊಳಿಸಿ. ಮತ್ತೆ ನಿಧಾನವಾಗಿ ಆ ಬಲಗಾಲನ್ನು ನೆಲದ ಮೇಲಿಡಿ. ಇದನ್ನು ನಾವು ಒಂದೊಂದು ಕಾಲಲ್ಲೂ 5 ಬಾರಿ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಹಾಸಿಗೆ ಮೇಲೆ, ಚೇರ್ ಮೇಲೆ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದಕ್ಕೆ ತಕ್ಕಂಗೆ. ಈಗ ಎರಡೂ ಪಾದಗಳನ್ನ ನೆಲದ ಮೇಲೆ ಇಟ್ಕೊಳ್ಳಿ. ಒಂದು ಕಾಲನ್ನು ಎಡಗಾಲನ್ನು ಬಲಗಾಲನ್ನು ಮುಂದೆ ಚಾಚಿ ಸ್ಲೈಟಾಗಿ. ಈಗ ಉಸಿರೊಳಗೆ ತಗೊಳ್ತಾ ಪಾದದ ಬೆರಳುಗಳು ನಿಮ್ಮ ಕಡೆಗೆ ಎಳೆದುಕೊಳ್ಳಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಕ್ಕೆ ತೂಗಿಸಿ. ಮತ್ತೆ ಉಸಿರೊಳಗೆ ಇಟ್ಕೊಳ್ತಾ ಪಾದದ ಬೆರಳುಗಳು ನಿಮ್ಮ ಕಡೆಗೆ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಕ್ಕೆ ತೂಗಿಸಿ ಸಡಿಲಗೊಳಿಸಿ. ಇನ್ನು 3 ಬಾರಿ ಉಸಿರೊಳಗೆ ಇಟ್ಕೊಳ್ಳಿ. ನಿಧಾನವಾಗಿ ಪಾದದ ಬೆರಳುಗಳು ನಿಮ್ಮ ಕಡೆಗೆ ಬರಲಿ. ಉಸಿರಾಚೆ ಬಿಡ್ತಾ ಕೆಳಗೆ ತೂಗಿಸಿ. ಉಸಿರೊಳಗೆ ಇಟ್ಕೊಳ್ತಾ ಬೆರಳುಗಳು ನಿಮ್ಮ ಕಡೆ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ. ಒಂದು ಕೊನೆಯ ಬಾರಿ ಉಸಿರೊಳಗೆ ಇಳ್ಕೊಳ್ತಾ ನಿಮ್ಮ ಕಡೆಗೆ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ ಸಡಿಲಗೊಳಿಸಿ. ನಿಧಾನವಾಗಿ ನಿಮ್ಮ ಬಲಪಾದವನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಇದೇ ರೀತಿ ಎಡಗಡೆ ಮಾಡೋಣ. ಎಡಗಾಲನ್ನು ಒಂಚೂರು ಮೇಲೆತ್ತಿ. ಉಸಿರೊಳಗೆ ಇಳ್ಕೊಳ್ತಾ ಪಾದದ ಬೆರಳುಗಳನ್ನ ನಿಮ್ಮ ಕಡೆಗೆ ಎಳೆದುಕೊಳ್ಳಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ. ಉಸಿರೊಳಗೆ ಇಳ್ಕೊಳ್ಳಿ, ಬೆರಳುಗಳು ನಿಮ್ಮ ಕಡೆಗೆ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ. ಉಸಿರೊಳಗೆ ಇಳ್ಕೊಳ್ಳಿ, ನಿಧಾನವಾಗಿ ಪಾದದ ಬೆರಳುಗಳು ನಿಮ್ಮ ಕಡೆಗೆ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ. ಇನ್ನು 2 ಬಾರಿ ಉಸಿರೊಳಗೆ ಇಳ್ಕೊಳ್ತಾ ಪಾದದ ಬೆರಳುಗಳನ್ನ ಒಳಗೆ ತಂದ್ಕೊಳ್ಳಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಗೆ ತೂಗಿಸಿ. ಉಸಿರೊಳಗೆ ಇಳ್ಕೊಳ್ಳಿ, ಪಾದದ ಬೆರಳುಗಳು ನಿಮ್ಮ ಕಡೆಗೆ ಬರಲಿ. ಉಸಿರಾಚೆ ಬಿಡ್ತಾ ಪಾದವನ್ನು ಕೆಳಕ್ಕೆ ತೂಗಿಸಿ ನಿಧಾನವಾಗಿ ಸಡಿಲಗೊಳಿಸಿ. ನಿಮ್ಮ ಎಡಪಾದ ನೆಲದ ಮೇಲೆ ತಂದುಕೊಳ್ಳಿ. ವಿಶ್ರಮಿಸಿ.
ಈಗ ಮೊಣಕಾಲು ನೇರ ಮಾಡಿ ಮತ್ತೆ ಅದನ್ನ ಮಡಚೋದು. ಇದ್ ಮಾಡಕ್ ಮುಂಚೆ ನಾವು ಕರೆಕ್ಟ್ ಆಗಿ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಕುರ್ಚಿಯಲ್ಲಿ ನೇರವಾಗಿ ಕೂತ್ಕೊಳ್ಳಿ. 2 ಕಾಲು ಪಾದಗಳು ನೆಲದ ಮೇಲಿರ್ಲಿ. ನಿಮ್ಮ ಕೈ ಎರಡನ್ನು ನಿಮ್ಮ ಬಲಗಡೆ ತೊಡೆಯ ಹಿಂದೆ ತಂದ್ಕೊಂಡು 2 ಕೈಗಳನ್ನ ಜೋಡಿಸ್ಕೊಳ್ಳಿ, ಪೋಣಿಸ್ಕೊಳ್ಳಿ, ಒಂದೊಂದು ಪೋಣಿಸ್ಕೊಳ್ಳಿ. ಈಗ ನಿಧಾನಕ್ಕೆ ಮೊಣಕಾಲನ್ನ ಸ್ಟ್ರೇಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಬಲಗಾಲು ಮೇಲೆತ್ತಿ ನೇರ ಮಾಡ್ಕೊಳ್ಳಿ. ನಿಧಾನವಾಗಿ ಕೆಳಗಿಳಿಸಿ. ಮತ್ತೆ ಬಲಗಾಲನ್ನ ನೇರವಾಗಿ ಇಟ್ಕೊಳ್ಳಿ. ಮೊಣಗಾಲನ್ನ ಮಡಿಸಿ ನಿಧಾನಕ್ಕೆ ಕಾಲನ್ನ ಕೆಳಗೆ ತಂದ್ಕೊಳ್ಳಿ. ನಿಧಾನವಾಗಿ ಮೇಲ್ ತಂದ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ. 1 2 3. ನಿಧಾನಕ್ಕೆ ಕಾಲನ್ನ ಕೆಳಗೆ ತಂದ್ಕೊಳ್ಳಿ. ಮತ್ತೊಂದ್ಸತಿ ಕಾಲನ್ನ ನೇರವಾಗಿ ಇಟ್ಕೊಳ್ಳಿ. 1 2 3. ಕಾಲನ್ನ ನಿಧಾನಕ್ಕೆ ಕೆಳಗೆ ತಂದ್ಕೊಳ್ಳಿ. ಒನ್ ಲಾಸ್ಟ್ ಟೈಮ್. ನಿಧಾನಕ್ಕೆ ಬಲಗಾಲ ಮೇಲೆತ್ತಿ ನೇರವಾಗಿ ಇಟ್ಕೊಳ್ಳಿ. 1 2 3. ನಿಧಾನಕ್ಕೆ ನಿಮ್ಮ ಕಾಲನ್ನ ಇಳಿಸ್ಬೋದು. 2 ಪಾದಗಳನ್ನ ನೆಲದ ಮೇಲೆ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ ಇರ್ಲಿ. ಈಗ ಇದನ್ನೇ ಎಡಗಡೆಗೆ ಮಾಡೋಣ. ಎಡಗೈಯನ್ನ ನಿಮ್ಮ ತೊಡೆ ಹಿಂದೆ ತಂದ್ಕೊಂಡು 2 ಕೈಗಳನ್ನ ಜೋಡಿಸ್ಕೊಳ್ಳಿ. ಇವಾಗ ನಿಧಾನಕ್ಕೆ ಎಡಗಾಲನ್ನ ಚಾಚಿ ನೇರವಾಗಿ ಇಟ್ಕೊಳ್ಳಿ. ಮತ್ತೆ ನಿಧಾನವಾಗಿ ಮಡಿಸಿ ಒಳಗ್ ತಂದ್ಕೊಳ್ಳಿ. ಮತ್ತೆ ನೇರವಾಗಿ ತಗೊಂಡ್ಬನ್ನಿ. ಕಾಲನ್ನ ಮೇಲಕ್ಕೆತ್ತಿ ಕಾಲನ್ನ ಮಡಿಸ್ಕೊಂಡು ನಿಧಾನಕ್ಕೆ ಕೆಳಗೆ. ಈ ಸತಿ ಕಾಲನ್ನ ಮೇಲೆತ್ತಿ ನಿಧಾನಕ್ಕೆ ಸಹಜವಾದ ಉಸಿರಾಟ ಇರ್ಲಿ. 1 2 3. ನಿಧಾನಕ್ಕೆ ಕಾಲನ್ನ ಮಡಿಸಿ ಕೆಳಗೆ ತಂದ್ಕೊಳ್ಳಿ. ಮತ್ತೆ ಕಾಲನ್ನ ನೇರವಾಗಿ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ. 1 2 3. ಕಾಲನ್ನ ಮಡಚ್ಕೊಳ್ಳಿ. ಆರಾಮಾಗಿ ಒಳಗ್ ತಂದ್ಕೊಳ್ಳಿ. ಒನ್ ಲಾಸ್ಟ್ ಟೈಮ್ ಮಾಡಿ. ನಿಧಾನಕ್ಕೆ ಕಾಲನ್ನ ನೇರವಾಗಿ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ ಇರ್ಲಿ. 1 2 3. ನಿಧಾನಕ್ಕೆ ಕಾಲನ್ನ ಮಡಚಿ ಕೆಳಗೆ ತಂದ್ಕೊಳ್ಳಿ. 2 ಪಾದಗಳನ್ನ ಆರಾಮಾಗಿ ನೆಲದ ಮೇಲೆ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ ಇರ್ಲಿ. ರಿಲ್ಯಾಕ್ಸ್. ಈಗ ಮತ್ತೊಂದು ವ್ಯಾಯಾಮ. ಇದು ಹೇಗ್ ಮಾಡೋದು ಅನ್ನೋದು ಮೊದಲು ನೋಡ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಪಾದಗಳು ನೆಲದ ಮೇಲಿರ್ಲಿ. 2 ಕೈಗಳನ್ನ ತೊಡೆ ಮೇಲಿರಿಸ್ಕೊಳ್ಳಿ. ಈಗ ಬಲ ಮೊಣಗಾಲನ್ನ ನಿಧಾನವಾಗಿ ಎದೆ ಕಡೆಗೆ ತಂದ್ಕೊಳ್ಳಿ. ನಿಮ್ಮ 2 ಕೈಗಳಿಂದ ಬೇಕಾದ್ರೆ ನಿಮ್ಮ ಕಾಲನ್ನ ಹಿಡಿದಿಟ್ಕೋಬಹುದು. ಸಹಜವಾದ ಉಸಿರಾಟ ಇರ್ಲಿ. 1 2 3. ನಿಧಾನಕ್ಕೆ ನಿಮ್ಮ ಕಾಲನ್ನ ಕೆಳಗಿರಿಸ್ಕೋಬಹುದು. ಇದೇ ರೀತಿ ಎಡ ಕಾಲನ್ನು ಮೇಲ್ ತಂದ್ಕೊಳ್ಳಿ. ಕೈಗಳಿಂದ ಆ ಕಾಲನ್ನ ಹಿಡ್ಕೋಬಹುದು. ಮೊಣಗಾಲನ್ನ ನಿಮ್ಮ ಎದೆ ಕಡೆಗೆ ತಂದ್ಕೊಂಡು ಕೈಗಳಿಂದ ಅದನ್ನ ಸಪೋರ್ಟ್ ಮಾಡ್ಕೊಳ್ಳಿ. 1 2 3. ನಿಧಾನಕ್ಕೆ ನೀವು ಕಾಲಿಳಿಸ್ಬೋದು. ಇದನ್ನ ನಾವು 1-2 ಬಾರಿ ಮಾಡೋಣ. 5 ಕೌಂಟ್ಗಳಿಗೆ 5 ಎಣಿಸೋ ತನಕ ಕಾಲನ್ನ ಇದೇ ರೀತಿ ಹಿಡಿದಿಟ್ಕೊಳ್ಳೋಣ. ಎಲ್ರು ಕೂತ್ಕೊಳ್ಳಿ ಆರಾಮಾಗಿ. ಕೈಗಳನ್ನ ತೊಡೆ ಮೇಲೆ ತಂದ್ಕೊಳ್ಳಿ. ಬೆನ್ನ ನೇರವಾಗಿರ್ಲಿ. ಪಾದ ನೆಲದ ಮೇಲಿರ್ಲಿ. ಈಗ ಬಲ ಮೊಣಗಾಲನ್ನ ನಿಧಾನವಾಗಿ ಎದೆ ಕಡೆಗೆ ತಂದ್ಕೊಳ್ಳಿ. 2 ಕೈಗಳಿಂದ ನಿಮ್ಮ ಕಾಲನ್ನ ಸಪೋರ್ಟ್ ಮಾಡ್ಕೊಳ್ಳಿ. ಸಹಜವಾದ ಉಸಿರಾಟ ಇರ್ಲಿ. 1 2 3 4 5. ನಿಧಾನಕ್ಕೆ ನಿಮ್ಮ ಬಲಗಾಲನ್ನ ಕೆಳಗಿರಿಸಿ. ಈಗ ಎಡ ಮೊಣಗಾಲನ್ನ ಎತ್ತ ನಿಧಾನವಾಗಿ ಎದೆ ಕಡೆಗೆ ತಂದ್ಕೊಳ್ಳಿ. 2 ಕೈಗಳಿಂದ ನಿಮ್ಮ ಕಾಲಿಗೆ ಸಪೋರ್ಟ್ ಕೊಡ್ತಾ ಹೋಗಿ. ಸಹಜವಾದ ಉಸಿರಾಟ ಇರ್ಲಿ. 1 2 3 4 5. ನಿಧಾನಕ್ಕೆ ನಿಮ್ಮ ಕಾಲನ್ನ ಕೆಳಗೆ. ಮತ್ತೆ ನಿಮ್ಮ ಬಲಗಾಲನ್ನ ಮತ್ತೆ
ಮೇಲ್ ತಂದ್ಕೊಳ್ಳಿ. ಮೊಣಗಾಲು ಎದೆಯ ಕಡೆಗೆ ಬರ್ತಾ ಹೋಗ್ಲಿ. ಎರಡೂ ಕೈಗಳಿಂದ ನಿಮ್ಮ ಕಾಲನ್ನ ಹಿಡಿದು ಸಪೋರ್ಟ್ ಕೊಡ್ಬೋದು. ಸಹಜವಾದ ಉಸಿರಾಟ ಇರ್ಬೋದು. 1 2 3 4 5. ನಿಧಾನಕ್ಕೆ ಕೈಗಳನ್ನ ಸಡಿಲಗೊಳಿಸ್ತಾ ಕಾಲನ್ನ ಕೆಳಗಿಳಿಸಿ. ಇದನ್ನ ಎಡಗಡೆಗೆ ಮತ್ತೆ ಎಡಗಾಲನ್ನ ಮೇಲ್ ತನ್ನಿ. ಮೊಣಗಾಲು ನಿಧಾನವಾಗಿ ಎದೆಯ ಕಡೆಗೆ ತಂದ್ಕೊಳ್ಳಿ. ಎರಡೂ ಕೈಗಳಿಂದ ನಿಮ್ ಕಾಲನ್ನ ಹಿಡ್ಕೋಬಹುದು ಸಪೋರ್ಟ್ ಕೊಡೋದಕ್ಕೆ. ಸಹಜವಾದ ಉಸಿರಾಟ ಇರ್ಲಿ. 1 2 3 4 5. ನಿಧಾನಕ್ಕೆ ನಿಮ್ಮ ಕೈಗಳನ್ನ ಸಡಿಲಗೊಳಿಸ್ತಾ ನಿಧಾನಕ್ಕೆ ಕಾಲನ್ನ ನೀವು ನೆಲದ ಮೇಲೆ ತಂದ್ಕೋಬಹುದು. ಮತ್ತೆ ಸಹಜವಾದ ಉಸಿರಾಟ. ವಿಶ್ರಮಿಸಿ.